ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾಗರ ಪಂಚಮಿ. ಸೊ ಈ ವ್ಲಾಗ್ ಸ್ವಲ್ಪ ತಡವಾಗಿ ಹಾಕಿದ್ದೀನಿ ನಾನು. ಅದು ವಿಡಿಯೋ ಮಾಡಬೇಕಾದ್ರೆ ಎಲ್ಲನೂ ರೆಕಾರ್ಡ್ ಮಾಡಿದ್ದೆ, ಬಟ್ ಅದೆಲ್ಲ ಸ್ಕಿಪ್ ಆಗಿಬಿಟ್ಟಿದ್ದಾವೆ. ಸೊ ಅದಕ್ಕೆ ನೋಡಿ, ಸ್ವಲ್ಪ ಮಿನಿ ವ್ಲಾಗ್ ಅಥವಾ ಚಿಕ್ಕ ವಿಡಿಯೋ ಇದು. ನಿಮಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಹೇಗೆ ನಾಗರ ಚತುರ್ಥಿನ ಆಚರಿಸ್ತೀರಾ, ಪಂಚಮಿ ಹಬ್ಬನ ಅಂತ ತಿಳಿಸಿ. ನಮ್ಮ ಮನೆಯಲ್ಲಿ ನಾಗಪ್ಪನ ತಂದು ಕೂರಿಸಿ ಆಮೇಲೆ ಜಗಲಿ ಮೇಲಿಟ್ಟು ಪೂಜೆ ಮಾಡಿ ಸಾಯಂಕಾಲ ನಾವು ಹಾಲು ಎರಿತೀವಿ. ನಂತರ ಮಾರನೇ ದಿನ ಮತ್ತೆ ಬೆಲ್ಲದ ಹಾಲು ಹಾಕಿ ಅಳ್ಳು ಆಮೇಲೆ ಅಳ್ಳಿಟ್ಟು ತಂಬಿಟ್ಟು ನೈವೇದ್ಯ ಮಾಡಿ, ಹಾಲು ಎರಿಬೇಕಾದ್ರೆ ನೈವೇದ್ಯ ಮಾಡಿರ್ತೀವಿ. ಮಾರನೇ ದಿನ ಬೆಲ್ಲದ ಹಾಲು ಹಾಗೆ ಹಾಲು ನೈವೇದ್ಯ ಮಾಡಿ ಮತ್ತೆ ಕಳಿಸ್ತೀವಿ. ಸೊ ನೋಡಿ, ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಪಂಚಮಿ ಹಬ್ಬದ ವಿಶೇಷ ಅಂದರೆ ಜೋಕಾಲಿ ಆಡೋದು. ಅದೊಂದು ಚಿಕ್ಕವರಿದ್ದಾಗಿರೋವಂಥ ನೆನಪು. ತುಂಬ ಇಷ್ಟಪಟ್ಟು ಆಡುವಂಥದ್ದು ಮನೆಯಲ್ಲೇ ಹಬ್ಬ ಕಟ್ಟೋ ಜೋಕಾಲಿ. ಹಾಗೆ ಇವಾಗ ಮಾರನೇ ದಿನ ಅಮ್ಮ ಮನೆಯಲ್ಲಿ ಹೋಳಿಗೆ ಮಾಡ್ತಾರೆ. ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮತ್ತೆ ಕಡುಬು ಮಾಡ್ತಾರೆ, ಕುಚ್ಚು ಕಡುಬು. ಸೊ ಚೆನ್ನಾಗಿರುತ್ತೆ. ನಾವಂತೂ ಎಂಜಾಯ್ ಮಾಡಿದ್ದೀವಿ. ಹಬ್ಬ ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತಾರೆ. ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು. ಸೊ ನಿಮಗೂ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾಗಪ್ಪನ ಈ ರೀತಿ ನಾವು ಬುಟ್ಟಿಯಲ್ಲಿ ಹಾಕಿ ಕೂಡಿಸಿರ್ತೀವಿ. ಇವಾಗ ಇದಕ್ಕೆ ವಿಭೂತಿ, ಅಕ್ಷತೆ, ಕುಂಕುಮ, ಆಮೇಲೆ ಗಂಧ, ಅರಿಶಿನ ಎಲ್ಲ ಹಚ್ಚಿ ಪೂಜೆ ಮಾಡಿ. ಇವಾಗ ನೋಡಿ, ನಮ್ಮತ್ತೆ ಗೆಜ್ಜೆ ವಸ್ತ್ರ ಹಾಕಿದ್ರು. ಆಮೇಲೆ ಹಂಗ್ಲೋಲ್ ಅಂತ ಮಾಡ್ತೀವಿ ನಾವು 5 ಎಳೆ ದಾರದಿಂದ, ಅದನ್ನು ಹಾಕಿದ್ರು. ಇವಾಗ ನನ್ನ ಮಗ ಮಾಡ್ತಾಯಿದ್ದಾನೆ ಪೂಜೆ. ಹೂವು ಆಮೇಲೆ ಎಲ್ಲವನ್ನು ಸೇರಿಸ್ಬಿಟ್ಟು ಈ ರೀತಿ ಪೂಜೆನ ಮಾಡಿ ದೀಪ ಹಚ್ಚಿ ಉದ್ಕಡ್ಡಿ ಆಮೇಲೆ ಗಂಟೆ ಬೆಳಗಿ ಪೂಜೆ ಮಾಡಿರ್ತಾರೆ. ನೋಡಿ, ಅತ್ತೆ ಹೇಳ್ಕೊಡ್ತಿರ್ತಾರೆ. ಅಜ್ಜಿ ಮೊಮ್ಮಗನ ಜೊತೆ ಎಲ್ಲರೂ ಇದ್ದೀವಿ, ಸುತ್ತಲೂ ಕೂತ್ಕೊಂಡಿದ್ದೀವಿ. ಇವಾಗ ಹಾಲು ಎರೆಯೋಕೆ ರೆಡಿಯಾಗಿದ್ದೀವಿ. ಅಮ್ಮ ಹಾಲು ಹಾಕ್ತಿದ್ದಾರೆ. ಪಪ್ಪ, ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಎಲ್ಲರೂ ಕೈ ಹಿಡ್ದಿದ್ದೀವಿ. ನೋಡಿ, ಇವಾಗ ನಾಗಪ್ಪಗೆ ಹಾಲು ಬಿಟ್ಟು ನಾಗಪ್ಪಗೆ ಹಾಲು ಬಿದ್ದು ಅಂತ ಹಾಲು ಎರೆಯೋದು. ಹಾಗೆ ಮನೇಲಿ ಯಾರು ಎಬ್ಸೆನ್ಸ್ ಇರ್ತಾರೋ ಅವ್ರದ್ದು ಹೆಸರು ತಗೊಂಡು ಇದು ಅವ್ರ ಪಾಲು, ಆಮೇಲೆ ಇದು ಇವ್ರ ಪಾಲು ಅಂತ ಹೇಳಿ ಎಲ್ಲರ ಹೆಸರು ಹೇಳಿ ಹಾಲನ್ನು ಎರಿಬೇಕು. ಈ ರೀತಿ ನೋಡಿ, ಅತ್ತೆ ಆಮೇಲೆ ಹಾಲಾದಮೇಲೆ ತಣ್ಣೀರು ಹಾಕ್ತಾರೆ. ನಾಗಪ್ಪಗೆ ತಣ್ಣೀರು ಬಿದ್ದು ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾ ಖುಷಿಯಾಗಿ ಹಾಕೋದು. ನಂತರ ಅಳ್ಳನ್ನು ಹಾಕ್ತಾರೆ. ನಾಗಪ್ಪಗೆ ಅಳು ಬಿದ್ದು ಅಂತ ಹೇಳಿ. ಆಮೇಲೆ ನೋಡಿ, ಅಳ್ಳಾದಮೇಲೆ ಕಡಲೆಕಾಳನ್ನು ನೆನೆಸ್ಬಿಟ್ಟು ಇಟ್ಟಿರ್ತಾರೆ. ಎರೆಯೋವರೆಗೂ ಕೈ ಬಿಡಲ್ಲ. ಆಮೇಲೆ ಲಾಸ್ಟಿಗೆ ಮತ್ತೆ ಕೊನೆಯಲ್ಲಿ ತಣ್ಣೀರು ಹಾಕಿಬಿಟ್ಟು ಈ ರೀತಿ ನಾಗಪ್ಪಗೆ ಹಾಲೆಲ್ಲ ಎರೆದು ಕೈಯೆಲ್ಲ ಒರೆಸ್ಕೊಂಡು ಮತ್ತೊಂದು ಸಲ ಕರ್ಪೂರ, ಉದ್ಬತ್ತಿ, ದೀಪಾರತಿ ಎಲ್ಲವನ್ನು ಮಾಡಿ ಪೂಜೆ ಮಾಡೋದು. ನೋಡಿ, ಕೆಳಗಡೆ ಮನೆ ಮೇಲೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿಬಿಟ್ಟು ಅದರಲ್ಲಿ ಬುಟ್ಟಿ ಇಟ್ಟು ಈ ರೀತಿ ಮಣ್ಣಿನ ನಾಗಪ್ಪ ಹಾಗೂ ನಮ್ಮ ಜಗಲಿ ಮೇಲೆ ನಾವು ದಿನ ಪೂಜಿಸುವಂಥ ಬೆಳ್ಳಿ ನಾಗಪ್ಪ ಎರಡನ್ನೂ ಇಟ್ಬಿಟ್ಟು ಹಾಲೆರೀತಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹಬ್ಬ. ಇದೆಲ್ಲ ಆದಮೇಲೆ ನಾಗಪ್ಪಗೆ ಅಳ್ಳಿಟ್ಟು ತಂಬಿಟ್ಟು ಉಂಡೆ ಮಾಡಿರ್ತಾರೆ ಅಮ್ಮ. ಅದರ ನೈವೇದ್ಯ ಅಲ್ಲಿ ಕಾಣಿಸ್ತಿದೆಯಲ್ಲ ತಟ್ಟೆಯಲ್ಲಿ, ದೊಡ್ಡದು ಚಿಕ್ಕದು ದಪ್ಪ ಆಗಿರೋದು, ಗುಂಡಿಗೆ ರಾಗಿ ಮುದ್ದೆ ಥರ. ಅದನ್ನು ನೈವೇದ್ಯ, ಒಣಕೊಬ್ಬರಿ ಅದೆಲ್ಲ ನೈವೇದ್ಯವನ್ನು ಮಾಡ್ತಾರೆ. ಆಮೇಲೆ ಮನೆಯವರೆಲ್ಲರೂ ಅದನ್ನು ಹಂಚಿ ತಿಂತೀವಿ. ಹಬ್ಬ ಸಂಪ್ರದಾಯ ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ಮಕ್ಕಳಿಗೂ ಹೇಳ್ಕೊಟ್ಟಂಗೆ ಆಗುತ್ತೆ. ಸೊ ಎಲ್ಲರೂ ವರ್ಷಕ್ಕೆ ಒಂದು ಸರಿ ಬರೋದರಿಂದ ಆಚರಣೆ ಮಾಡೋದು ಒಳ್ಳೆಯದು.